ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಈ ಎಲ್ ಕೆ ಅಡ್ವಾಣಿ ಅವರು ಮತ್ತು ಮುರಳೀಧರ ಜೋಶಿ ಇವ್ರಿಗೆ ಆರೋಗ್ಯ ಕಾರಣಕ್ಕೆ ಬರಬೇಡ್ರಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಇದ್ರ ವ್ಯವಸ್ಥೆ ಹಿರಿಯರನ್ನ ಮೂಲೆ ತಡೆಯುವಂತಂದ್ರೆ ಹೇಗೆ? ಅಲ್ಲ, ಈಗ ಅದು ಏನದು ನೀವು ಮಾಹಿತಿ ಕೊಟ್ಟರೆ ನಾನು ಅದನ್ನು ಅದನ್ನು ಯಾವ ರೀತಿ ಆಮಂತ್ರಣ ಕೊಟ್ಟಿದ್ದಾರೋ ಏನೋ ನನಗೆ ಗೊತ್ತಿಲ್ಲ, ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ. ಆ ರೀತಿ ನೀವು ಹೇಳಿದ್ದು ನಿಜ ಇದ್ದರೆ, ಈಗ ಅಡ್ವಾಣಿಜಿಯವರು ಮತ್ತು ಮುರಳೀಧರನ್ ಜೋಶಿ ಇವ್ರಿಗೆ ನೀವು ವಯಸ್ಸಾಗಿದೆ, ಅನಾರೋಗ್ಯ ಕಾಣಿಸೋದಾಗಿ ನೀವು ಅಲ್ಲೇ ಪ್ರತ್ಯಕ್ಷವಾಗಿ ಬರಬೇಕಂತೇನಿಲ್ಲ, ನೀವು ಇಲ್ಲೇ ಇದ್ದು ಇದು ಮಾಡ್ಬೋದು ಅಂಥೇಳಿ ಹಾಗೇನು ಹೇಳಿದರೆ ಅದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವ್ರು ಹೇಳಬೇಕು. ಈಗ ಯಾರೋ ಒಬ್ರು ನನಗೊಂದು ಯಾವುದೋ ಕಾರ್ಯಕ್ರಮ ಕರೆಯಕ್ಕೆ ಬರ್ತಾರೆ, ಕರೆಯಕ್ಕೆ ಬಂದಾಗ ನಾನು ಹೇಳ್ತೀನಿ ಇಲ್ಲಪ್ಪ ನಂಗೆ ಸ್ವಲ್ಪ ಆರಾಮಿಲ್ಲ, ಮೈಯಾಗ ನಂಗೆ ಬರೋಕ್ಕಾಗಲ್ಲ ಅಂತ ನಾ ಹೇಳಬೇಕು. ಇಲ್ಲ ನೀವು ನಾ ಹಂಗೆ ಇನ್ವಿಟೇಷನ್ ಕೊಟ್ಟೇವಿ, ನೀವೇನು ಬರೋದು ಬೇಡ, ಯಾಕಂದ್ರೆ ನಿಮ್ದು ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ವಯಸ್ಸಾಗಿದೆ ಅಂತ ಹೇಳೋದು ಸರಿಯಲ್ಲ. ನೀವು ಆಮಂತ್ರಣ ಕೊಟ್ಟು ಬರ್ತೀನಂತ ಕೇಳಿ ಅವ್ರು ಬರ್ತೀನಂತ ಒಪ್ಕೊಂಡ್ರೆ ಕರ್ಕೊಂಡು ಹೋಗ್ಬೇಕು, ಆ ವ್ಯವಸ್ಥೆ ಮಾಡ್ಕೋಬೇಕು. ಯಾಕಂದರೆ ಒಂದು ನಾನು ಹೇಳುವಂಥದ್ದು, ಹಿಂದೆಲ್ಲ ಲಾಲ್ ಕೃಷ್ಣ ಅಡ್ವಾಣಿಯವರು ಅವ್ರ ಹೋರಾಟ ಮತ್ತು ಅಯೋಧ್ಯೆ ರಾಮ ಮಂದಿರ ಬಗ್ಗೆ ಏನೊಂದು ಆಂದೋಲನ ಸ್ಟಾರ್ಟ್ ಆಯಿತು, ಅದರಲ್ಲಿ ಅವ್ರ ಇನ್ವಾಲ್ವ್ಮೆಂಟು. ಮತ್ತು ಆವಾಗ ನಾನು ಬಿ ಜೆ ಪಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ 91 ಸುಮಾರು ಇಲ್ಲಿ ಹುಬ್ಳಿಯಲ್ಲಿ ಅವ್ರು ಬಂದಿದ್ದರು ಅಡ್ವಾಣಿಯವರು. ಆ ಒಂದು ಅಯೋಧ್ಯೆ ವಿಷಯವಾಗಿ ಏನೊಂದು ಇಲ್ಲಿ ಸಾರ್ವಜನಿಕ ಸಮಾರಂಭ ಆಯಿತು, ಅದು ಕಂಪ್ಲೀಟು ಸ್ಟೇಜ್ ಮ್ಯಾನೇಜ್ಮೆಂಟ್ ನಾನೇ ಮಾಡಿದ್ದೆ ಅವತ್ತು 91ರಲ್ಲಿ, ನಾನು 91ರಲ್ಲಿ. ಈಗ ಇವತ್ತು ನೆನಪಿದೆ. ಅಂದರೆ ಇಡೀ ರಾಷ್ಟ್ರದಲ್ಲಿ ಒಂದು ಜಾಗೃತಿ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅಯೋಧ್ಯೆ ಬಗ್ಗೆ, ರಾಮ ಮಂದಿರ ಬಗ್ಗೆ, ಅದು ಲಾಲ್ ಕೃಷ್ಣ ಅಡ್ವಾಣಿಯವರು. ಹೀಗಾಗಿ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ. ರಾಮ ಮಂದಿರ ಇವತ್ತು ಅದಕ್ಕೆ ಸಂಪೂರ್ಣ ಇದು ಏನು ಗರ್ಭಗುಡಿ ಏನಾಗಿದೆ ಅದರದ್ದು ಒಂದು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಕೆಲಸ ನಡೀತಾ ಇದೆ, ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ. ಆ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಭಾಳ ಅವಶ್ಯಕತೆ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಆ ರೀತಿ ಅವರಿಗೆ ನೀವು ಬರಬೇಡ್ರಿ ಅಂತ ಹೇಳಿದಾರ ಅಂತಂದರೆ ಅದು ಸರಿಯಾದಂಥ ಥಿಂಕಿಂಗ್ ಅಲ್ಲ ಅಂತ ನಾನು ಹೇಳ್ತೀನಿ. ಅಡ್ವಾಣಿ ಅಂಥವ್ರಿಗೆ ಈ ರೀತಿ ಅಂದರೆ ಏನಾಗ್ತದೆ, ಅಡ್ವಾಣಿ ಅಂತ ಹಿರಿಯರಿಗೆ ಇವತ್ತು ಒಂದು ರೀತಿ ನಿರ್ಲಕ್ಷ್ಯ ಮಾಡುವಂಥದ್ದು ಮತ್ತು ಅವರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಅಲ್ಲ, ಹಿರಿಯ ನಾಯಕರನ್ನ ಅಂದರೆ ಒಟ್ಟ ಮೂಲೆ ಗುಂಪು ಮಾಡ್ಕೊಂತ ಹೋಗ್ತಾರೆ ಈ ರೀತಿ. ಅಲ್ಲಿ ಈ ಮೂಲೆ ಗುಂಪು ಮಾಡೇ ಬಿಟ್ರಲ್ಲ. ಈಗ ಮುಂದೆ ಮಾಡೋದು ಏನು ಉಳಿದೈತಿ. ಈಗ ಅಡ್ವಾಣಿಜಿಯವ್ರಿಗೆ 75 ವಯಸ್ಸಾಗಿದೆ, 80 ವಯಸ್ಸಾಗಿದೆ ಅಂತೇಳಿ ಅವ್ರಿಗೆ MP ಟಿಕೆಟ್ ಕೊಡಲಾರ್ದೇ ಅವ್ರಿಗೆ ಮೂಲ ಗುಂಪು ಮಾಡುವಂಥದ್ದು ಈಗಾಗಲೇ ಆಗಿಬಿಟ್ಟಿದ್ದಲ್ಲ. ಮತ್ತು ಹೊಸದಾಗಿ ಮೂಲ ಗುಂಪು ಮಾಡೋದು ಏನು ಉಳಿದೋದು ಈಗ? ಸರ್, ಈಗ ಇವ್ರು ಮೋದಿ ಅವ್ರಿಗೂ ಸಹ ಹೆಚ್ಚು ಕಡಿಮೆ ನಾಳೆ ಎಲೆಕ್ಷನ್ ಮುಗಿತಂದ್ರೆ ಅವ್ರಿಗೂ 75 ಆಗ್ತದೆ. ಈಗ ನೋಡ್ರಿ, ಅದು ಅವರೇನೇ ರಿಸ್ಟ್ರಿಕ್ಷನ್ ಹಾಕೊಂಡಿದ್ರೆ ಅವ್ರಿಗೆ ಬಿಟ್ಟಂಥ ವಿಚಾರ. ನಾ ಅದ್ರ ಬಗ್ಗೆ ಏನು, ಯಾಕಂದರೆ ಅದು ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿಗಳಿದ್ದಾರೆ, ಈಗ ಅವ್ರ ಬಗ್ಗೆ ನಾ ಯಾಕೆ ಕಮೆಂಟ್ ಮಾಡೋಕೆ ಹೋಗಲಿ. ಅಲ್ಲ, ಎಲ್ಲಿ ನಿಲ್ತೀನಂತ ಇಲ್ಲಿ ಹೇಳೀನಿ, ಅಲ್ಲಲ್ಲ ನಾನು ನಿಲ್ತೀನಂತ ಎಲ್ಲಿ ಹೇಳೀನಿ. ಮುಖ್ಯಮಂತ್ರಿಗಳು ಬಂದಾಗ ಏನು ಹೇಳಿದೆ ಗುರ್ತಿದ್ದಿಲ್ಲ ನೀವು, ನಾ ಆಮ್ ನಾಟ್ ಆಸ್ಪರೆಂಟ್ ಅಂತ ಹೇಳ್ಬಿಟ್ಟಿನಿ ನಾನು. ಅಲ್ರಿ, ಅವ್ರು ಸಿಟ್ಟಿಂಗ್ MP, ಅವ್ರು ನಿಲ್ಲೇಬೇಕಲ್ಲ. ನಿಲ್ಲೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಪಕ್ಷ ಬಿಡುವಾಗ ಇದೇ ಮಾತು ಹೇಳಿದ್ರಿ ನೀವು, ನಾವು ಬಿಜೆಪಿ ಬಿಟ್ಟು ನಾವು ಬೇರೆ ಕಡೆ ಹೋಗಲ್ಲ, ಇಲ್ಲೇ ನೋಡ್ತೀನಿ. ನಾ ಬೇರೆ ಕಡೆ ಹೋಗಿಲ್ಲ ಅಂತ ಎಲ್ಲಿ ಹೇಳಿರತ್ತೆ ತೆಗೆದು ನೋಡ್ರಿ ರೆಕಾರ್ಡ್ಸ್. ನಾ ಕಾಂಟೆಸ್ಟ್ ಮಾಡ್ತಂತ ಹೇಳಿ ಅವತ್ತಲಿಂದ ನಾನು ಒಂದು ಓನ್ಲಿ ಕಾಮನ್ ಸ್ಟೇಟ್ಮೆಂಟ್, ಈ ಇಲೆಕ್ಷನ್ದಲ್ಲಿ ಕಾಂಟೆಸ್ಟ್ ಮಾಡೋನೆ. ನಾವು ನೋಡಿ, ನಾವು ಒಂದು ಹೇಳಿದ್ದೀನಿ, ನಾ ಒಂದೇ ಹೇಳಿದ್ದು ಅವತ್ತಿನ ನೀವೆಲ್ಲ ರೆಕಾರ್ಡ್ಸ್ ತೆಗೆದು ದಾಖಲೆ ತೆಗೆದು ನೋಡ್ರಿ. ನಾ ಈ ಚುನಾವಣೆಯಲ್ಲಿ ಕಾಂಟೆಸ್ಟ್ ಮಾಡ್ತೀನಿ, ಎಟ್ ಎನಿ ಕಾಸ್ಟ್ ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅಲ್ಲ, ಎಲ್ಲ ನೀವು ಹೈಕಮಾಂಡ್ ಆಗಿಬಿಟ್ರಲ್ಲ. ಹೈಕಮಾಂಡ್ ಇನ್ನೂ ಏನು ಚರ್ಚೆ ಮಾಡಿಲ್ಲ ಅನ್ಕೊಂಡೆ. ಅಲ್ಲ ಸರ್, ಜನರ ಒಂದು ಆಶಯ ಕೂಡ ಅದೇ ಆಗಿದೆ, ಅಥವಾ ನಿಮ್ಮ ಸಮುದಾಯದ ಒಂದು ಆಸೆ, ಸೀರಿಯಸ್ ಆಗಿ ಹೇಳೋದು ನಿಮ್ಮ ಸಮುದಾಯದ ಕೂಡ ಆಸೆ. ಒಂದು ನಾನು ಹೇಳ್ತೀನಿ, ಮೊನ್ನೆ ನಿಮ್ಮ ಬರ್ತಡೇ ಸಭೆಯಲ್ಲಿ ಕೂಡ ಸ್ವಾಮೀಜಿ ಅವರು ಹೇಳಿದ್ರು, ಅದನ್ನು ಮಾರ್ಮಿಕವಾಗಿ ಹೇಳಿದ್ರು. ಸೊ ಈ ರೀತಿಯಾಗಿರುವಾಗ ನೀವು ಸ್ಪರ್ಧೆ ಮಾಡೋದು ಏನು ತಪ್ಪಿದೆ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಯಾರು ನಿಲ್ಲಬೇಕು, ಯಾರು ನಿಲ್ಬಾರ್ದು ಕಾಂಗ್ರೆಸ್ ಪಾರ್ಟಿಯಿಂದ ಇನ್ನೂವರೆಗೆ ಪಕ್ಷದೊಳಗೆ ಚರ್ಚೆ ನಡೆದಿಲ್ಲ. ಯಾವುದೇ ರಾಜಕೀಯ ಮುಖಂಡರು, ಕಾಂಗ್ರೆಸ್ಸಿನ ರಾಜಕೀಯ ಮುಖಂಡರು ಹಿರಿಯರು
ದಿಲ್ಲಿಯಲ್ಲಿರ್ಬೋದು ಅಥವಾ ರಾಜ್ಯದ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ. ಇಲ್ಲಿ ಯಾರೂ ಅದ್ರ ಬಗ್ಗೆ ನನ್ನ ಜೊತೆ ವೈಯಕ್ತಿಕವಾಗಲಿ ಅಥವಾ ಬೆಂಗಳೂರಿನಲ್ಲಿ ಒಂದು ಗಂಭೀರವಾದಂಥ ಚರ್ಚೆ ಇನ್ನೂ ಪ್ರಾರಂಭ ಆಗಲಿಲ್ಲ. ಇನ್ನೂ ಪ್ರಾರಂಭ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಅನಾವಶ್ಯಕ ಅಂತ ಹೇಳ್ತೇನೆ ನಾನು. ಇಲ್ಲಿ ಯಾರು ನಿಲ್ತಾರೆ, ಯಾರು ಬಿಡ್ತಾರೆ ಅಂಥೇಳಿ. ಇಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು, ಅದಕ್ಕೇನು ಕೈ ಜೋಡಿಸ್ಬೇಕು, ಆ ಕೆಲಸ ನಾನು ಮಾಡ್ತೀನಿ. ಕಾಂಗ್ರೆಸ್ಸಿನ ಸ್ಟ್ರೆಂಥನ್ ಮಾಡಲಿಕ್ಕೆ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರೇ ನಿಂತರೂ ಅವ್ನು ಗೆಲ್ಲಿಸ್ಲಿಕ್ಕೆ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ. ಜಗದೀಶ್ ಈ ಬಾರಿ ಗೆಲ್ಲಬಹುದು ಸರ್ ಕಾಂಗ್ರೆಸ್ ನೋಡಿ, ನಾ ಹಿಂದೂ ಹೇಳೀನಿ, ಇದನ್ನು ಎಷ್ಟು ಸಲ ಹೇಳ್ಬೇಕು ನಾನು. ಇಡೀ ರಾಜ್ಯದಲ್ಲಿ ಈ ಸಲ ಒಳ್ಳೆಯ ರೀತಿಯಾದಂಥ ಪ್ರಾಸ್ಪರ್ಸ್ ಇದೆ ಕಾಂಗ್ರೆಸ್ ಪಾರ್ಟಿ. ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಹೀಗಾಗಿ ನಾ ಕನಿಷ್ಠ ಅವತ್ತು ಕಾಂಗ್ರೆಸ್ಸಿನ ಇಲ್ಲಿ ಒಂದು ಸಭೆ ಆಯಿತು ಆರ್ ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿ ಹೇಳಿದೆ 12ರಿಂದ 15 ಸೀಟು ನಿಶ್ಚಿತ ಬರ್ತದೆ. ಅದು 15ರಿಂದ 20 ಸೀಟು ಬರ್ಬೋದು. ಆ 12ರಿಂದ 15 ಸೀಟು ನಿಶ್ಚಿತವಾಗಿ ಬರ್ತದೆ. ಅದರಲ್ಲಿ ಧಾರವಾಡ ಒಂದು ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಸರ್, ಈಗ ಇವರು ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ರು, ಅಮಾನತು ಮಾಡೋದ್ರಲ್ಲಿ ತೋರಿಸ್ಬೇಡ್ರಿ, ಏನಿದ್ರು ನೀವು ಏನೋ ಈ ರೀತಿಯ ಘಟನೆಗಳು ನಡೆಯಲಾರದ ರೀತಿಯಲ್ಲಿ ಕ್ರಮ ಕೈಗೊಳ್ಳೋಣ ಒಂದು ಮಾತನ್ನು ಹೇಳಿದ್ದಾರೆ. ನೋಡಿ, ಅದ್ರ ಬಗ್ಗೆ ಸರ್ಕಾರ ಈಗಾಗಲೇ ಹೋಮ್ ಮಿನಿಸ್ಟ್ರು ಉತ್ತರ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಇಂಥ ಘಟನೆ ನಡೆದಾಗ ಅದು ರಿಪೀಟ್ ಆಗಬಾರ್ದು ಅನ್ನೋಂಥದ್ದು ಎಲ್ಲರಿಗೂ ಸದಾ ಆಶಯ. ಅದ್ರ ಪ್ರಕಾರ ಸರ್ಕಾರ ನಡೀತಾ ಇದೆ. ಮತ್ತೆ ವಾರ್ನಿಂಗ್ ಏನು ಕೇಳುತ್ತೆ ಬರಬೇಡಿ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾರೆ ಸರ್. ಇಲ್ಲ, ಅದನ್ನ ಮೊನ್ನೆ ಪ್ರಸಾದ್ ಅಬ್ಬಾಯಿ ಅವರು ಭಾಷಣದಾಗ ಹೇಳಿದ್ದನ್ನ ನಾ ರಿಮೈಂಡ್ ಮಾಡಿದ್ದೆ. ನನ್ನ ನೆನಪು ಮಾಡಿಕೊಟ್ರು ಪ್ರಸಾದ್ ಅಬ್ಬಾಯಿ ಹಿಂಗೆ ಮಾಡಿದ್ರು ಅಂತೇಳಿ. ಹೌದ್ರಿಪ್ಪ, ಅದಕ್ಕೆ ನಾ ಯಾವಾಗಲೂ ಅದನ್ನ ಅವತ್ತು ಹೇಳಿದ್ದೆ, ಇವತ್ತು ಅದನ್ನ ಹೇಳ್ತೀನಿ ಅಂತ ಹೇಳಿದೆ ನಾನು. ಯಾಕಂದ್ರೆ ಈ ಮೊನ್ನೆ ಅಸೆಂಬ್ಲಿ ಇಲೆಕ್ಷನ್ ರಿಸಲ್ಟ್ ಏನಾಯ್ತಲ್ಲ, ಅದ್ರ ಪರಿಣಾಮ ಈ ಟಾರ್ಗೆಟ್ ಜಗದೀಶ್ ಶೆಟ್ಟರಾಗ ಏನು ಮತ್ತು ಪರಿಣಾಮ ಏನಾಯ್ತಲ್ಲ, ಏನಾಗಿತ್ತು ಅವ್ರು ಹೇಳ್ಬೇಕು. ಅದನ್ನ ನನ್ನ ಬಗ್ಗೆ ನಾನೇ ಹೇಳ್ಕೊಳಕ್ ಹೋಗುದಿಲ್ಲ ಎಂದು. ಹೋದಲ್ಲಿ ಬಂದಲ್ಲಿ ಪ್ರತಿಯೊಬ್ಬ ಬಿಜೆಪಿ ಲೀಡರ್ ನಿಮ್ಮ ಹೆಸರು ತಗೊಂಡು ಟೀಕೆ ಮಾಡೋದು ಇಂಥದ್ದೆಲ್ಲ ಏನು ಅಲ್ಲ. ಅದಕ್ಕೆ ಯಾವಾಗಲೇ ಆ ಒಬ್ಬ ವ್ಯಕ್ತಿದು ಶಕ್ತಿ ಅಂತ ಏನೊಂದು ಗುರ್ತಾದಾಗ ಡೆಫಿನೆಟ್ಲಿ ಅವರೇ ಕೇಂದ್ರೀಕೃತ ಆಗಿಬಿಡ್ತಾರೆ ಅದಲ್ಲ ಎಲ್ಲರ ಬಾಯಿ. ಕೆಲವೊಂದ್ ಕಡೆ ಇತ್ತೀಚೆಗೆ ಬಿಜೆಪಿ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಜಗದೀಶ್ ಶೆಟ್ಟರ್ ಮೇಲೆ ಅಂತ, ಏನು ಒಳ್ಳೆ ಕರೆ ತರುವಂತ ಪ್ರಯತ್ನ. ಅಲ್ಲ, ನಾವು ಹೇಳಿದಲ್ಲ, ಇದು ಈ ರೀತಿಯಾದಂಥದ್ದು ಒಂದು ರೀತಿ ಸುದ್ದಿ ಸ್ಪ್ರೆಡ್ ಮಾಡೋದು, ಜಗದೀಶ್ ಶೆಟ್ಟರ್ ವಾಪಸ್ ಬರ್ತಾರ, ಇದೆಲ್ಲ ನಡೆದೈತೆ ಹಲವಾರು ತಿಂಗಳಿಂದ ನಡೀತಾ ಇದೆ. ಯಾಕಂದರೆ ಅಲ್ಲಿ ಏನಾಗಿದೆ, ಅಲ್ಲಿ ಭಾಳಷ್ಟು ಬಿ ಜೆ ಪಿಗಳು ಇದ್ದಂಥ ನಾಯಕರಿರ್ಬೋದು, ಬಿ ಜೆ ಪಿಲಿ ಇದ್ದಂಥ ಎಕ್ಸ್ ಮಿನಿಸ್ಟರ್ ಇರ್ಬೋದು, ಎಕ್ಸ್ ಎಮ್ ಎಲ್ ಎಗಳಿರ್ಬೋದು, ಅಥವಾ ಸಿಟ್ಟಿಂಗ್ ಬಿ ಜೆ ಪಿ ಎಮ್ ಎಲ್ ಅವ್ರಿಗೆ ಅನ್ನಿಸ್ತಾ ಇದೆ ಜಗದೀಶ್ ಶೆಟ್ಟರು ಮೈನಸ್ ಆಗಿದ್ದರಿಂದ ಏನಾಗಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅದರ ಪರಿಣಾಮ ಇವೆಲ್ಲ ನಡೀತಾ ಇದ್ದಾವೆ. ಮತ್ತು ಈ ರೀತಿ ಒಂದು ಜನರಲ್ಲಿ ಸುದ್ದಿ ಸ್ಪ್ರೆಡ್ ಮಾಡೋ ಮುಖಾಂತರ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಆಗಿದೆ. ಮತ್ತೆ ನಿಮ್ಮೆಲ್ಲ ಒಂದು ಬೇಡಿಕೆಗಳಿಗೆ ಈಡೇರಿಸಿ ಅಥವಾ ಬಿಜೆಪಿ ನಾಯಕರು ಹೈಕಮಾಂಡ್ ನಿಮ್ಮ ಹತ್ರ ಬಂದು ಚರ್ಚೆ ಮಾಡಿದ್ರೆ ಮತ್ತೆ ಅದಕ್ಕೆ ನೀವು ಹೈಕಮಾಂಡ್ ಅಂತ ಕೇಳ್ತೀನಿ ನಾನು. ಅಲ್ಲ, ನಿಮ್ಗೆ ಯಾರು ಹೇಳಿದ್ರು ಅವ್ರು ಬಂದು ಚರ್ಚೆ ಮಾಡ್ತೇವೆ ಅಂತ ಹೇಳಿ? ಈಗ ಮನೆ ಈಶ್ವರಪ್ಪ ಓಪನ್ ಆಗಿ ಅವ್ರು ಹೈಕಮಾಂಡ್ ಅಲ್ಲ, ಓಪನ್ ಆಗಿ ಹೇಳಿದ್ರು ಅಲ್ಲಲ್ಲ, ಅವ್ರು ಹೈಕಮಾಂಡ್ ಅವ್ರು ಹೈಕಮಾಂಡ್ ಹೇಳ್ರಿ. ಹಂಗಂದ್ರೆ ಅಲ್ಲಲ್ರಿ, ನಾ ಕೇಳ್ತಾ ಇರೋದು ನಿಮಗೇನಾದ್ರೂ ತಿಳಿಸ್ಯಾರನು ನಾವು ಕರಿತೀವಿ ಅಂತ ಹೇಳಿ? ಅನ್ನುವಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದಿಲ್ಲ ಯಾವಾಗಲೂ. ಹಂಗೆ ಮಾಡಿದ್ರೆ ಹೆಂಗ್ರಿ, ಹಿಂಗೆ ಮಾಡಿದ್ರೆ ಹೆಂಗ್ರಿ ಅಂತ ಹೇಳಿದರೆ ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಇದ್ದಾಗ ಅದು ಲಿಂಗಾಯತರ ಅಸಮಾಧಾನ ಜಾಸ್ತಿ ಆಗ್ತದೆ ಸರ್. ತಮ್ಮ ನಿಲುವು ಏನು ಈ ವಿಚಾರ? ಇಲ್ಲ, ಇದ್ರ ಬಗ್ಗೆ ಏನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಅದು ಮುಖ್ಯಮಂತ್ರಿಗಳು ಎಲ್ಲನೂ ಕರೆದು ಒಂದು ಕುಂತು ಮಾತಾಡುವಂಥದ್ದು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಇನ್ನೂ ಆ ರಿಪೋರ್ಟ್ ಸಬ್ಮಿಟ್ ಆಗಿಲ್ಲ. ಈಗ ಯಾವುದೋ ಒಂದು ರಿಪೋರ್ಟ್ ಸಬ್ಮಿಟ್ ಆದಮೇಲೆ ಕ್ಯಾಬಿನೆಟ್ದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಯಾವುದೋ ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಆಗಿರ್ತದೆ. ಆ ಎನ್ಕ್ವೈರಿ ಕಮಿಷನ್ ರಿಪೋರ್ಟ್ ಕೊಟ್ಟಂಥವ್ರು, ಅದು ನ್ಯಾಯಮೂರ್ತಿಗಳಿರ್ಬೋದು, ಮತ್ತೊಬ್ಬರು ಮೊದಲು ಮುಖ್ಯಮಂತ್ರಿಗಳು ಕೊಡ್ತಾರೆ. ಮುಖ್ಯಮಂತ್ರಿಗಳು ಕೊಟ್ಟ ತಕ್ಷಣ ಅದು ಎಕ್ಸೆಪ್ಟ್ ಅಲ್ಲ, ಮುಂದೆ ಅದನ್ನು ಕ್ಯಾಬಿನೆಟ್ ಸಬ್ಜೆಕ್ಟ್ ತೊಗೊಂಡು ಹೋಗ್ತಾರೆ. ಕ್ಯಾಬಿನೆಟ್ಗೆ ಹೋದ ಮೇಲೆ ಅದನ್ನ ಎಕ್ಸೆಪ್ಟ್ ಮಾಡಿದರೆ ವಿತ್ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಮೇಲೆ ಕ್ಯಾಬಿನೆಟ್ಗೆ ಆ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಇದಕ್ಕೆ ಅಸೆಂಬ್ಲಿಗೆ. ಹೀಗಾಗಿ ಇನ್ನೂ ಆ ಪ್ರೊಸೆಸ್ ಆಗಿಲ್ಲ. ಆದರೆ ಒಂದೇನು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ, ಆ ಒಂದು
ಅದು ಸಾಮಾಜಿಕ ಸಮೀಕ್ಷೆ ಅನ್ನುವಂಥದ್ದು ಮಾಡಬೇಕನ್ನುವಂಥದ್ದು ಉದ್ದೇಶದಿಂದ ಮಾಡಿದರು. ಆದರೆ ಕೆಲವೊಂದು ಹಿಂದೆ ಹಲವಾರು ವಿಚಾರಗಳು ಪತ್ರಿಕೆಯಲ್ಲಿ ಲೀಕ್ ಆಗಿದ್ದರಿಂದ ಅಂಕಿ ಸಂಖ್ಯೆ ಅದೊಂದು ಕನ್ಫ್ಯೂಷನ್ ಉಳಿದದು. ಅದಕ್ಕಾಗಿ ಒಂದು ಅದರಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಎಲ್ಲ ಪ್ರಮುಖರನ್ನು ಕರೆದು ಇದ್ರ ಬಗ್ಗೆ ಬೇರೆ ಬೇರೆ ಧರ್ಮ ಸಮಾಜ ಮತ್ತೊಂದು ಇದಾವಲ್ಲ ಪ್ರಮುಖರು ಕರೆದು ಏನು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅದನ್ನ ತೊಳೆದು ಹಾಕುವಂಥ ಕೆಲಸ ಮಾಡಿದರೆ ಬಹುಶಃ ಇದೊಂದು ಈಸಿ ಪ್ರೊಸೆಸ್ ಅಂತ ನಾನು ತಿಳ್ಕೊಂಡಿದ್ದೆ. ಅಲ್ಲ, ಈ ದಾವಣಗೆರೆ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡಿ, ವೀರಶೈವ ಮಹಾಸಭಾ ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭಾ ಅದು ಒಂದು 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೆ ಮಹಾಸಮ್ಮೇಳನ ಮಾಡುವಂಥದ್ದು ಸಹಜ. ಈ 24ನೇ ಮಹಾಸಮ್ಮೇಳನ ಅವರು ದಾವಣಗೆರೆಯಲ್ಲಿ ಮಾಡ್ತಾಯಿದ್ದಾರೆ. ನನಗೆ 24ನೇ ತಾರೀಕಿಗೆ ಬರಲಿಕ್ಕೆ ಹೇಳಿದ್ದಾರೆ. ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ 24ಕ್ಕೆ, 23rd 24th. ಹೀಗಾಗಿ ಅಲ್ಲಿ ಕೇವಲ ಈ ಜಾತಿ ಜನಗಣತಿ ಅದಕ್ಕೆ ಸಮಾವೇಶ ಕರೆದಿಲ್ಲ ಅವರು. ಪ್ರತಿ 3-4 ವರ್ಷಕ್ಕೊಮ್ಮೆ ನಡೆಯುವಂಥ ಏನು ಪ್ರೊಸೆಸ್ ಇದೆ ಆ ಹಿನ್ನೆಲೆಯಲ್ಲಿ ಸಮಾವೇಶ ನಡೀತಾ ಇದೆ. ಅದರಲ್ಲಿ ಇದು ಒಂದು ವಿಚಾರ ಡಿಸ್ಕಷನ್ ಆಗ್ಬೋದು. ಇನ್ನೊಂದು ವಿಚಾರನೂ ಐತಿ. ಕೇಂದ್ರ ಸರ್ಕಾರದ ಹಿಂದುಳಿದ ವರ್ಗದ ಏನೊಂದು ಲಿಸ್ಟ್ ಇದೆ, ಹಿಂದುಳಿದ ವರ್ಗ ಅಂತ ಏನಿದೆ ಇದು ಕಮಿಷನ್ ಇದೆ, ಅಲ್ಲಿ ಎಷ್ಟೋ ಜಾತಿಗಳನ್ನು ಹಿಂದುಳಿದ ವರ್ಗ ಅಂತ ಲಿಸ್ಟಲ್ಲಿ ಸೇರಿಸಿದ್ದಾರೆ. ಅದರಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನು ಎಲ್ಲ ಒಳಪಂಗಡಗಳನ್ನು ಹಿಡ್ಕೊಂಡು ಅದನ್ನೂ ಸೇರಿಸಬೇಕು ಅನ್ನುವಂಥದ್ದು ಒಂದು ಅಜೆಂಡಾ ಇದೆ. ಈ ದಾವಣಗೆರೆ ಸಮಾವೇಶದಲ್ಲಿ ಅದು ಒಂದು ಅಜೆಂಡಾ ಇದೆ. ಶ್ರೀಶೈಲ ಜಗದ್ಗುರು ಮತ್ತು ಇನ್ನಿತರ ಗುರು ವಿರಕ್ತರು ಅದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ. ಬಹುಶಃ ಅದ್ರ ಬಗ್ಗೆನೂ ಚರ್ಚೆ ಆಗ್ಬೋದು. ಈ ರೀತಿ ಸಮಾಜವನ್ನು ಜಾಗೃತಿ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಇದಾಗ್ಬೋದು. ಯಾವುದೇ ಒಂದು ವಿಷಯ ಇಟ್ಕೊಂಡು ಸಮಾವೇಶ ನಡೀತಾರೆ. ಸರ್, ಈಗ ಬರೋ ಲೋಕಸಭೆಗೆ ಲಾಸ್ಟ್ ಟೈಮ್ MLA ಟಿಕೆಟ್ ರಜತ್ ಉಳ್ಳಾಗಡ್ಡಿ ಅವರು ನಿಮ್ಮನ್ನು ಕಾಂಗ್ರೆಸ್ ಸೇರ್ಕೊಂಡ್ರು. ಈ ಸಾರಿ ಅವರು ಆಸ್ಪತ್ರೆ ಅವಾಗ ಶೆಟ್ಟರ್ ನಿಲುವೇನಿತ್ತು ಸರ್ ಕಾಂಗ್ರೆಸ್? ನೋಡಿ, ನಾವು ಒಂದು ಹೇಳ್ತೀನಿ, ಇಂಡಿವಿಜುವಲ್ ವ್ಯಕ್ತಿಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಾರ್ಟಿಯವರು ಯಾರನ್ನ ಅಭ್ಯರ್ಥಿಯನ್ನು ಮಾಡ್ತಾರೆ ಅವ್ರ ಪರವಾಗಿ ಜಗದೀಶ್ ಶೆಟ್ಟರ್ ಕ್ಯಾಂಪೇನ್ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.